ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಭೀಕರ ಕಾಲ್ತುಳಿತ ಘಟನೆಗೆ ಇಂದಿಗೆ 1 ವರ್ಷ ಪೂರೈಸಿದೆ. ಆದರೆ ಈ ದುರಂತಕ್ಕೆ ಇನ್ನೂ ಹೊಣೆಗಾರ ಯಾರು ಎಂಬ ಪ್ರಶ್ನೆ ಅನುತ್ತರವಾಗಿಯೇ ಉಳಿದಿದೆ. ಆರ್ಸಿಬಿ ತಂಡ ಮೊದಲ ಬಾರಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ಈ ದುರಂತ ಸಂಭವಿಸಿತ್ತು. ಆರ್ಸಿಬಿ ವಿಜಯೋತ್ಸವ ದುರಂತಕ್ಕೆ ಇಂದು 1 ವರ್ಷ. ಕಪ್ ಸಂಭ್ರಮದ ದಿನ 11 ಅಭಿಮಾನಿಗಳು ಬಲಿಯಾಗಿದ್ರು. ವರ್ಷ ಕಳೆದರೂ ಕೂಡ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ದುರಂತಕ್ಕೆ ನಿಖರ ಹೊಣೆಗಾರರು ಯಾರು ಅಂತ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಂತಿಮ ತನಿಖಾ ವರದಿ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಕಾಲ್ತುಳಿತ ದುರಂತದ ಪ್ರಶ್ನೆಗೆ ಯಾರು ಹಂಗಿದ್ರೆ ಉತ್ತರ ಕೊಡೋರು, ಯಾರು ತಪ್ಪಿತಸ್ಥರು, ವರ್ಷವಾದರೂ ಕೂಡ ಯಾಕೆ ಇದಕ್ಕೆ ಇನ್ನ ಸ್ಪಷ್ಟನೆ ಸಿಕ್ಕಿಲ್ಲ, ಮೃತರ ಕುಟುಂಬಗಳಿಗೆ ನ್ಯಾಯ ಸಿಕ್ತ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇರೋದು. ಈ ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆರ್ಸಿಬಿ 17 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಪ್ಪನ್ನ ಗೆದ್ದಿತ್ತು 2025ರಲ್ಲಿ. ಈ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗಿತ್ತು. 11 ಜನ ಅಭಿಮಾನಿಗಳನ್ನ ಬಲಿ ತೆಗೆದುಕೊಂಡಿತ್ತು. ವರ್ಷ ಕಳೆದರೂ ಕೂಡ ಇನ್ನ ಯಾಕೆ ಹೊಣೆಗಾರರು ಯಾರು, ಈ ದುರಂತಕ್ಕೆ ಯಾರು ಕಾರಣ ಅನ್ನೋದನ್ನ ಇನ್ನೂ ಪತ್ತೆ ಮಾಡಲಾಗಿಲ್ಲ. ಕಪ್ ಸಂಭ್ರಮದ ದಿನ 11 ಅಭಿಮಾನಿಗಳು ಬಲಿಯಾಗಿದ್ರು. ಈ ದುರಂತಕ್ಕೆ ನಿಖರ ಹೊಣೆಗಾರರು ಯಾರು ಅಂತ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಂತಿಮ ತನಿಖಾ ವರದಿ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಕಾಲ್ತುಳಿತ ದುರಂತದ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ಯಾರು ತಪ್ಪಿತಸ್ಥರು? ವರ್ಷವಾದರೂ ಕೂಡ ಸ್ಪಷ್ಟತೆನೇ ಸಿಗ್ತಾ ಇಲ್ವಲ್ಲ. ಮೃತರ ಕುಟುಂಬಗಳಿಗೆ ನ್ಯಾಯ ಸಿಗ್ತಾ ಹಾಗಿದ್ರೆ? ಇದು ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ದುರಂತ 1 ವರ್ಷದ ಹಿಂದೆ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ದುರಂತ ಯಾವ ಮಟ್ಟದಲ್ಲಿ ನಡೀತು ಅಂತ ಅಂದರೆ 11 ಜನ ಅಭಿಮಾನಿಗಳನ್ನು ಆ ಸಂಭ್ರಮಾಚರಣೆ ಬಲಿ ತೆಗೆದುಕೊಂಡಿದ್ದಂತೂ ಬಹಳ ದುರಂತದ ವಿಚಾರ. 17 ವರ್ಷ ಕಪ್ ಗೆಲ್ಲದೆ ಇದ್ರೂ ಕೂಡ ಆ 1 ವರ್ಷದಲ್ಲಿ ಆದಂಥ ಆ ದುರಂತ ಏನಿದೆ, ಆ 17 ವರ್ಷದ ಇತಿಹಾಸವನ್ನೇ ಮರೆಮಾಚಿ ಹಾಕ್ಬಿಡ್ತು. ಕಪ್ ಗೆದ್ದಿಲ್ಲ, ಅಭಿಮಾನಿಗಳು ಇಲ್ಲಿ ಸಾವನ್ನಪ್ಪಿರುವುದು, ಅದರ ಜೊತೆಗೆ ಆರ್ಸಿಬಿ ಪರಿಹಾರ ಏನೋ ಕೊಡ್ತು, ಆದರೆ ಆ 11 ಅಭಿಮಾನಿಗಳ ಜೀವವನ್ನು ಬಲಿ ಪಡೆದ್ರಲ್ಲ, ಆ ಪಡೆದವರು ಯಾರು, ಆ ಘಟನೆ ಏನಾಯಿತು, ಕಾರಣಕರ್ತರು ಯಾರು, ಈ ದುರಂತಕ್ಕೆ ನಿಖರ ಹೊಣೆಗಾರರು ಯಾರು ಅಂತ ಇನ್ನೂ ಪತ್ತೆನೇ ಆಗಿಲ್ಲ. ಇದು ಅಂತಿಮ ತನಿಖಾ ವರದಿ ಕೂಡ ಇನ್ನೂ ಬಹಿರಂಗವಾಗಿಲ್ಲ. ಬಹಳ ದುರಾದೃಷ್ಟಕರ ವಿಚಾರ 2025ರಲ್ಲಿ ನಡೆದಿರುವಂಥದ್ದು. ಆರ್ಸಿಬಿ ವಿಜಯೋತ್ಸವ ಏನೋ ಮಾಡ್ತು, ಆದರೆ ಆ ದುರಂತಕ್ಕೆ 1 ವರ್ಷ ಆಗಿರೋದು. ಆ ದುರಂತ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ 11 ಜನ ಮುಗ್ಧರು ಅವತ್ತು ಬಲಿಯಾಗಿರುವಂಥದ್ದು. ವರ್ಷ ಕಳೆದರೂ ಕೂಡ ತನಿಖೆ ಪೂರ್ಣಗೊಂಡಿಲ್ಲ. ದುರಂತಕ್ಕೆ ನಿಖರ ಹೊಣೆಗಾರರು ಯಾರು ಅಂತ ಗೊತ್ತಾಗಿಲ್ಲ. ಏನು ಮಾಡ್ತಿದೆ ಸರ್ಕಾರ ಹಾಗಿದ್ರೆ? ಕಳೆದ ವರ್ಷ ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಆದರೂ ಕೂಡ ಇನ್ನೂ 1 ವರ್ಷ ಕಳೆದರೂ ಕೂಡ ಯಾರು ಹೊಣೆಗಾರರು, ಯಾರು ಕಾರಣ ಇದಕ್ಕೆ ಅಂತ ಇನ್ನೂ ಕೂಡ ಪತ್ತೆ ಹಚ್ಚದೇ ಇರೋದು ಬಹಳ ದುರಂತಕ್ಕೆ ಒಡ್ಡಿದಂತಹ ವಿಚಾರ.